ತಂದ ನಾನು ಇವಾಗ ಕೆಮ್ಮ ಈಗ ಕೆಮ್ಮಲ ಎಷ್ಟು ಹೇಳ್ಕೊಡ್ತಾರೆ ನಾವು ಕಮ್ಮಿ ಆಗ್ಬೇಕು ಮೋಟ್ರಂಗಣ್ಣ ಬುತ್ತಿ ಉಜ್ಜಣ್ಣ ಮುದ್ದೆನು ಬಸ್ಸಾರು ಪಸಂದಾಗಿತ್ತು. ಆಯ್ತಾಯ್ತು, ಸಂಜೆ ಮನೆ ಕಡೆ ಬಂದು ಉಣ್ಕೊಂಡು ಹೋಗು. ಹೊಡಿತೀನಿ ಹೇಳು. ಅಣ್ಣೋ ಅಣ್ಣೋ ಏನು ಹುಣಸೆ ಮರ ನಿಂಗೆ ಬೇಕಾ? ನೀನೇ ಮಡಿಕೆ ಹೋಗು. ಹುಣಸೆಕಾಯಿ ನಿನಗೆ ಬೇಕಾ? ನೀನೇ ಉದುರಿಸ್ಕ ಹೋಗು. ಇವನು ಹೆಂಗೆ ಪರಿವರ್ತನೆ ಆದ? ಅದೇನಪ್ಪ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಲಾಯರ್ ಆಫೀಸ್ಗೆ ಹೋದ, ಕೇಸ್ ವಾಪಸ್ ತಗೋ. ನಮ್ಮನೆ ಬಂದ, ನನ್ನ ಜೊತೆಯಲ್ಲೇ ಕೂತ್ಕೊಂಡು, ಅದು ನನ್ನ ತಟ್ಟೆಯಲ್ಲೇ ಕೂತ್ಕೊಂಡು ಊಟ ಮಾಡಿದೆ. ಇದೆಲ್ಲ ಹೇಗಾಯ್ತು ನೋಡ್ರಿ, ನಾನು ಕಾಲೇಜ್ನಲ್ಲಿ PUC ಓದ್ತಿದ್ದಾಗ ನಮ್ಮ ರಚನರು ಒಂದು ಮಾತು ಹೇಳಿದ್ರು. ಅವರು ತಿಳುವಳಿಕೆ ಇದ್ರು, ಅವರು ಅವಿದ್ಯಾವಂತ, ನೀವು ಬುದ್ಧಿ ಇರೋರು, ಓದಿರೋರು. ನಿಮ್ಮ ಕೋಪ ತಣ್ಣಗೆ ಮಾಡಿಕೊಂಡು ಆ ಹುಣಸೆ ಮರ ಹಂಗೆ ಬಿಟ್ಕೊಡ್ಬಾರ್ದೆ. ಸಾಕು ಸಾಕು, ನಿನ್ ಪುರಾಣ ನಿಲ್ಸೋ. ಹೌದೌದು, ಏನಾರು ಹೇಳಿದ್ರೆ ಪುರಾಣ ಗಿರೋಣ ಅಂತ ಹೇಳಿ ನನ್ನ ಬಾಯ ಮುಚ್ಚಿಸ್ತೀರ. ನೋಡಿ, ನಾನು ಕಾಲೇಜಲ್ಲಿ ಓದ್ತಿರುವಾಗ ನಮ್ಮ ಲೆಕ್ಚರರ್ ಒಂದು ಮಾತು ಹೇಳ್ತಾ ಇದ್ರು. ದ್ವೇಷದಿಂದ ದೇಶ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದ ಇಡೀ ಜಗತ್ತೇ ಗೆಲ್ಬೋದು ಅಂತ. ತಿಳಿದೆ? ಆಯ್ತಾಯ್ತು, ಈಗ ನಾನು ಒಂದು ಲಾಯರ್ ಆಫೀಸ್ ಹತ್ರ ಹೊರಟು ಬರ್ತೀನಿ. ಸ್ವಲ್ಪ ಮನೆ ಕಡೆ ಜೋಪಾನ. ಸರಿ. ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇಶು ವೇಶ್ಯ ಷಾಡ್ಗುಣ್ಯಯುಕ್ತ ಕುಲಧರ್ಮ ಪತ್ನಿ. ಅಲ್ಲ, ಅವನು ಯಾವನ ರಾಜಪ್ಪ ಹೇಳ್ಬಿಟ್ಟು ಅಂದ್ಬಿಟ್ಟು ನಾನು ಲಾಯರಿ ಹತ್ರ ಹೋದ್ನ. ಅವನು ಹೇಳ್ದಂಗೆ ಹೋಗಿ ಕೇಸ್ ವಾಪಸ್ ತಗೊಂಡು ಹೋಗಿ ಮಾನ ಮರುವಾದೆ ಕುಲ ಜಾತಿ ಎಲ್ಲ ಬಿಟ್ಟು ನಿಮ್ಮ ಅಣ್ಣ ತಗೋಗಿ ತಿನ್ಬಿಡು ಅಂದ. ಹೋಗಿ ಉಣ್ಣು ಬಂದ್ಬಿಟ್ಟೆ. ಹುಣಸೆ ಮರನು ನೀನೇ ಇಕ್ಕೋ ಅಂತ ಹೇಳಿದೆ. ನನಗೇನು ಬಂತು ಭಾಗ್ಯ? ಹಿಂಗೆ ತಾನೆ. ಇಲ್ಲ ಅಂದ್ರೆ ಹರೀಶ್ ಗೌಡ್ರ ತಗೊಂಡು ಹೋಗಿದ್ರೆ ನ್ಯಾಯ ಸಿಗೋದೇನ? ಏನ್ ಬಂತಪ್ಪ ನನಗೆ ಭಾಗ್ಯ? ಕರೆದ್ರೆ ನಂದು ಒಂದು ಜನ್ಮ ಅಂತ ಜನ್ಮ. ಜ್ವರ ಮಾತಾಡು. ಯಾರೋ ಏನೋ ಹುಣ್ಸೆನ್ ಮುಟ್ಕುಳ ಯಾರು ಕೊಟ್ಟಿದ್ದು? ಅಪ್ಪಯ್ಯ. ಏನು ನಮ್ಮ ಅಣ್ಣಯ್ಯ ಕೊಟ್ನ? ನಿಮ್ಮ ಅಪ್ಪಯ್ಯ ಕೊಟ್ನ? ದೇವ್ರೆ, ಅದ್ಯಾವ್ರಂತ
ಅಣ್ಣನ ನಾನು ಪಾಪಿಟ್ಟ ಇದೆ ಕಾಲಾಗೆ ಒದ್ಬಿಟ್ನಲ್ಲಪ್ಪ. ಅಯ್ಯೋ ಶಿವನೇ, ಏಟಾಗಿದ್ವು ಅಂತ. 4 ಮೂಟೆ ಆಗಿದ್ದು ಚಿಚ್ಚಪ್ಪ. ಮೇಲೆ ಓಡ್ ತೆಗ್ದು ಒಳಗ್ ಬೀಜ ತೆಗ್ದು ಕ್ಲೀನ್ ಮಾಡಿ ತಗೊಂಬಂದಿದೀವಿ ಚಿಚ್ಚಪ್ಪ. ಹಾ ಕೇಳಿಸ್ಕೊಂಡ್ರ? ನಮ್ ದೇವ್ರಂತ ಅಣ್ಣಯ್ಯ 4 ಮೂಟೆ ಆಗಿದ್ವು ಅಂತೆ. ಓಟ್ ತೆಗೆದು ನಾರು ತೆಗೆದು ಬೀಜನೂ ತೆಗೆದು 2 ಮೂಟೆ ಬೇಡ ಅಣ್ಣಂಗೆ ಕೊಟ್ಬಿಡಾಗ್ರ, ನಂಗೆ ಬೇಡ. ತಗೋ ಚಿಚ್ಚಪ್ಪ, ಅಪ್ಪಯ್ಯ ಕಳ್ಸಿದ್ದು. ಮಕ್ಕಳ ಇರೋ, ಒಳಗಡೆ ಹೋಗಿ ಏನನ್ನ ಇಟ್ಟು ಮಾಡ್ತೀನಿ. ಬೇಡ ಉಣ್ಕೊಂಡು ಉಣ್ಣ ಕಲ್ಗೆ ಬರ್ಬೇಕು. ಉಣ್ಣಕ್ ಅಲ್ಲೇ ಬರ್ಬೇಕಂತೆ. ಯಾರು ಹೇಳಿತ್ತು? ಅಮ್ಮಯ್ಯ. ಅವಯ್ಯ ಹೇಳ್ತಾ? ನಮ್ಮ ಅತ್ತಿಗೆವ್ವ ಹೇಳ್ತಾ? ಹ್ಞೂ ಚಿಚ್ಚಪ್ಪ. ಗೊತ್ತೀನಿ ಅತ್ತಿಗೆವ್ಗೆ. ನಂಗೆ ಬೆಳ್ಳುಳ್ಳಿ ಉಪ್ಸಾರು ಅಂದ್ರೆ ಇಷ್ಟ. ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮುದ್ದೆ ಮಾಡಕ್ಕೆ ಹೇಳ. ಹ್ಞೂ ಚಿಚ್ಚಪ್ಪ. ಇಲ್ಲ ಚಿಕ್ಕಪ್ಪ, ನನ್ ಜೊತೆನೆ ಊಟ ಮಾಡ್ಬೇಕು. ಆಯ್ತು, ನಿನ್ ಜೊತೆಗೆ ಊಟ ನನ್ ಜೊತೆಗೆ. ನಿಮ್ಮಿಬ್ಬರ ಜೊತೆಗೆ ಊಟ ಮಾಡ್ತೀನಿ ಬಿಡ್ರ. ಹ್ಞೂ ಆಯ್ತು. ಬರ್ರ ಇಲ್ಲಿ, ಬರ್ರ ಇಲ್ಲಿ. ತಗೊಳ್ರಿ ತಗೊಳ್ರಿ. ತಗೊಳ್ರಿ. ಬೇಡ ಚಿಕ್ಕಪ್ಪ, ನಾನು ನಿನ್ ಜೊತೆಗೆ ಉಣ್ಣಕ್ ಬರ್ಬೇಕಾ ಬೇಡ? ಬರ್ಬೇಕು. ತಗೊಂಗಾದ್ರೆ ಚಿಕ್ಕ ಬೇಡ. ತಗೊಳ್ಳ. ಬೇಡ ಚಿಕ್ಕಪ್ಪ. ಉಣ್ಣಕ್ ಬರ್ಬೇಕಾ ಬೇಡ? ಮಕ್ಳ ಹಂಗೆ ಅಲ್ಲಿ ಮುಂದೋದ್ರೆ ರಾಘವೇಂದ್ರಂದು ಹೋಟ್ಲು ಅಂಗಡಿ ಎಲ್ಲ ಇಕ್ಕವ್ನೆ. ಹೋಗಿ ಬೋಟಿ ತಗೊಂಡು ಅದು ತಿನ್ಕೊಂಡು ಹೋಗಲ್ಲ. ಆಯ್ತು ಚಿಕ್ಕಪ್ಪ.